ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು 1757ರ ಪ್ಲಾಸಿ ಕದನದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಪ್ಲಾಸಿ ಕದನಕ್ಕೆ ಕಾರಣವಾದಂತಹ ಕೆಲವು ಅಂಶಗಳು, ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಸಿರಾಜುದ್ದೌಲನನ್ನು ಸೋಲಿಸಿ ಅವನ ಹತ್ಯೆ ಮಾಡಿದ್ದು, ಇವೆಲ್ಲವನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಪ್ಲಾಸಿ ಕದನದ ಪರಿಣಾಮಗಳು ಏನು ಅನ್ನೋದನ್ನ ನೋಡೋಣ. ಬ್ರಿಟಿಷರು ಮೀರ್ ಜಾಫರ್ ಹಾಗೂ ಇತರರೊಂದಿಗೆ ಸೇರಿಕೊಂಡು ಒಂದು ಒಪ್ಪಂದವನ್ನು ಮಾಡಿ ಒಂದು ಒಳಸಂಚನ್ನು ಮಾಡುವ ಮೂಲಕ ಸಿರಾಜುದ್ದೌಲನನ್ನು ಪ್ಲಾಸಿ ಕದನದಲ್ಲಿ ಸೋಲಿಸಿ ಅವನನ್ನ ಹತ್ಯೆ ಮಾಡಿದ್ರು. ಅದರ ನಂತರ ಅವರ ಒಪ್ಪಂದದ ಪ್ರಕಾರ ಸಿರಾಜುದ್ದೌಲನ ಸ್ಥಾನಕ್ಕೆ ಮೀರ್ ಜಾಫರ್ನನ್ನು ತಂದು ಅವನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಆ ಒಪ್ಪಂದದ ಪ್ರಕಾರ ಬ್ರಿಟಿಷರಿಗೆ ಕಲ್ಕತ್ತಾ ಮತ್ತು ಇತರ ಪ್ರದೇಶಗಳು ಅವರ ವಶವಾಯಿತು. ಅದೇ ರೀತಿ 1717ರ ಹಳೆಯ ಒಪ್ಪಂದ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಸಿಕ್ತು. ಅಷ್ಟೇ ಅಲ್ಲದೆ ಬ್ರಿಟಿಷರು ಪ್ಲಾಸಿ ಕದನದಿಂದ ತಮಗೆ ಉಂಟಾದಂತಹ ನಷ್ಟಕ್ಕೆ 2,20,00,000 ಅವರು ಕೇಳ್ತಾರೆ. ಆದರೆ ಸಿರಾಜುದ್ದೌಲನ ಆಸ್ತಿ ಮತ್ತೆ ಸಂಪತ್ತು ಏನಿದೆ ಅದು ಬ್ರಿಟಿಷರು ನಿರೀಕ್ಷಿಸಿದಷ್ಟು ಇರಲಿಲ್ಲ. ಆದ್ದರಿಂದ ಅವ್ರು ಏನ್ ಮಾಡ್ತಾರಂದ್ರೆ ಜೂನ್ 29, 1757 ಜಗತ್ ಸೇತ್ ಹಾಗೂ ರಾಯ್ ದುರ್ಲಭ್ ಇವರೊಂದಿಗೆ ಒಂದು ಸಮಾಲೋಚನೆಯನ್ನ ಮಾಡ್ತಾರ. ಬ್ರಿಟಿಷರು ಏನ್ ಹೇಳ್ತಾರಂದ್ರೆ 1/3 ಭಾಗವನ್ನು ನೀವು ನಗದು ರೂಪದಲ್ಲಿ ಈಗಲೇ ನೀಡಬೇಕು, ಮತ್ತೆ 2/3 ಭಾಗವನ್ನ ನಾಣ್ಯ ರೂಪದಲ್ಲಿ ಹಾಗೂ ಉಳಿದ 1/3 ಭಾಗವನ್ನ ನೀವು ಆಭರಣಗಳು ಮತ್ತೆ ಇತರೆ ಬೆಲೆ ಬಾಳುವಂತಹ ವಸ್ತುಗಳ ರೂಪದಲ್ಲಿ ನೀಡಬೇಕು ಅಂತ ಹೇಳ್ತಾರ. ಆ ಒಂದು ಸಮಾಲೋಚನೆ ಮುಗಿದ ನಂತರ ಓಮಿಚಂದ್ಗೆ ಯಾವುದೇ ಹಣವನ್ನು ನೀಡೋದಿಲ್ಲ ಅಂತ ಬ್ರಿಟಿಷರು ಹೇಳ್ತಾರೆ. ಅದನ್ನ ಕೇಳಿ ಅವನಿಗೆ ತುಂಬಾ ಆಶ್ಚರ್ಯ ಮತ್ತೆ ಬೇಸರ, ದುಃಖ ಎಲ್ಲ ಆಗುತ್ತೆ. ಯಾಕಂದ್ರೆ ಈ ಒಪ್ಪಂದ ಆದಾಗ ಕ್ಲೈವ್ ಓಮಿಚಂದ್ಗೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾನ. ಆದರೆ ಅವನು ಒಂದು ಸಂಚನ್ನು ಮಾಡಿರ್ತಾನ, ಒಂದು ನಿಜವಾದಂತಹ ಒಪ್ಪಂದ, ಅದರಲ್ಲಿ ಈ ಓಮಿಚಂದ್ ಕೇಳಿರುವಂತಹ 30 ಲಕ್ಷದ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಆದ್ರೆ ಈ ನಕಲಿ ಒಪ್ಪಂದದಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿರ್ತಾನೆ. ಆದ್ದರಿಂದ ಈಗ ಅವನಿಗೆ ನಾವು ಯಾವುದೇ ಹಣ ಕೊಡೋದಿಲ್ಲ ಅಂತ ಹೇಳಿ ಅವನನ್ನ ವಂಚಿಸಲಾಗುತ್ತೆ. ಈಗ ನಾವು ಪ್ಲಾಸಿ ಕದನದ ಪರಿಣಾಮಗಳನ್ನ ನೋಡೋಣ. ಸೇನಾ ದೃಷ್ಟಿಯಿಂದ ನೋಡಿದ್ರೆ ಈ ಪ್ಲಾಸಿ ಕದನ ಅಷ್ಟೇನು ಮಹತ್ವದ್ದಲ್ಲ. ಯಾಕಂದ್ರೆ ಸಿರಾಜುದ್ದೌಲನಿಗೆ ಅವನ ಆಸ್ಥಾನದಲ್ಲಿ ಕೆಲವರಿಗೆ ಉಂಟಾದಂತಹ ಅತೃಪ್ತಿಯಿಂದ ಅವರು ಒಳಸಂಚು ಮಾಡ್ತಾ ಇದ್ರು. ಅದನ್ನು ತಿಳಿದುಕೊಂಡಂತಹ ಕ್ಲೈವ್ ಆ ಒಳಸಂಚಿನಲ್ಲಿ ತಾನು ಭಾಗಿಯಾಗಿ ಸಿರಾಜುದ್ದೌಲನನ್ನು ಪ್ಲಾಸಿ ಕದನದಲ್ಲಿ ಸುಲಭವಾಗಿ ಜಯಿಸಿ ಅವನನ್ನ ಹತ್ಯೆ ಮಾಡಿ ಅವನ ಸ್ಥಾನಕ್ಕೆ ಮೀರ್ ಜಾಫರ್ನನ್ನ ತಂದ್ರು. ಆದ್ದರಿಂದ ಇದು ಸೇನಾ ದೃಷ್ಟಿಯಿಂದ ಅಷ್ಟೇನು ಮಹತ್ವದ್ದಲ್ಲ. ಆದರೆ ಪರಿಣಾಮದ ದೃಷ್ಟಿಯಿಂದ ನಾವು ನೋಡಿದ್ರೆ ತುಂಬಾ ಪ್ರಮುಖವಾದಂತಹ ಯುದ್ಧ. ಯಾಕಂದ್ರೆ ಈ ಯುದ್ಧದಲ್ಲಿ ಗೆಲ್ಲುವ ಮೂಲಕ ಬರೀ ವ್ಯಾಪಾರ ಮಾಡುತ್ತಿದ್ದಂತಹ ಬ್ರಿಟಿಷರು ಭಾರತದಲ್ಲಿ ಪ್ರಬಲವಾದ ರಾಜಕೀಯ ಶಕ್ತಿಯಾಗಿ ಬೆಳೆದು ಮುಂದಿನ 200 ವರ್ಷಗಳ ಕಾಲ ಭಾರತವನ್ನ ಆಳಿದ್ರು. ಅವರು ಭಾರತದಿಂದ ಹೋದ ನಂತರೂ ಸಹ ತೀರಿಸಲಾಗದಂತಹ ಕೆಲವು ಸಮಸ್ಯೆಗಳನ್ನೆಲ್ಲ ಉಂಟು ಮಾಡಿ ಅವರು ಹೊರಟೋದ್ರು. ಆದ್ದರಿಂದ ಭಾರತದ ಭವಿಷ್ಯದ ದೃಷ್ಟಿಯಲ್ಲಿ ಪ್ಲಾಸಿ ಕದನ ಏನಿದೆ ಅದು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸಿತು. ಈ ಪ್ಲಾಸಿ ಕದನದ ಪರಿಣಾಮಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪ್ಲಾಸಿ ಕದನದಲ್ಲಿ ಗೆದ್ದುದರಿಂದ ಬ್ರಿಟಿಷರು ಬಂಗಾಳದಲ್ಲಿ ಪ್ರಾಬಲ್ಯವನ್ನ ಹೊಂದಿದ್ರು. ಅವರು ಸಿರಾಜುದ್ದೌಲನ ಸ್ಥಾನಕ್ಕೆ ಮೀರ್ ಜಾಫರ್ನನ್ನ ತಂದು ಅವನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಈ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯಾಗಿ ಅವರು ಹೇಳಿದಂತೆ ಮಾಡ್ತಾ ಇದ್ದ ಅವನು. ಆದ್ದರಿಂದ ಬ್ರಿಟಿಷರಿಗೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಯಿತು ಹಾಗೂ ಬಂಗಾಳದಲ್ಲಿ ಅವರಿಗೆ ಅನುಕೂಲವಾದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು. ಎರಡನೇದಾಗಿ, ಯುದ್ಧದಲ್ಲಿ ಗೆದ್ದುದರಿಂದ ಅವರಿಗೆ ಕಲ್ಕತ್ತಾ ಮತ್ತು ಇತರ ಪ್ರದೇಶಗಳು ಸಿಕ್ತು. ಅವರು ನಿಧಾನವಾಗಿ ತಮ್ಮ ಒಂದು ಸಾಮ್ರಾಜ್ಯ ಏನಿದೆ ಅದನ್ನ ವಿಸ್ತರಣೆ ಮಾಡ್ತಾ ಹೋದ್ರು. ಅದೇ ರೀತಿ ಈ ಯುದ್ಧದಿಂದ ಅವರಿಗೆ ಅಪಾರವಾದಂತಹ ಆರ್ಥಿಕ ಲಾಭ ಸಿಕ್ತು. ಮೀರ್ ಜಾಫರ್ ಅವರಿಗೆ 24 ಪರಗಣಗಳನ್ನು ಬಿಟ್ಟುಕೊಟ್ಟ. ಆದ್ದರಿಂದ ವ್ಯಾಪಾರದಲ್ಲಿ ಅವರಿಗೆ ರಿಯಾಯಿತಿನೂ ಕೂಡ ಸಿಕ್ತು. ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಆದ್ದರಿಂದ ಕಲ್ಕತ್ತಾ ನಗರ ಏನಿದೆ ಅದು ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣ್ತು. ಮೂರನೇದಾಗಿ, ಯುದ್ಧದಲ್ಲಿ ಗೆದ್ದು ಸಿರಾಜುದ್ದೌಲನನ್ನ ಸೋಲಿಸಿ ಅವನ್ನ ಕೊಂದು ಅವನ ಸ್ಥಾನಕ್ಕೆ ಮೀರ್ ಜಾಫರ್ನನ್ನು ತಂದಿದ್ದರಿಂದ ಬ್ರಿಟಿಷರ ಕೀರ್ತಿ ಏನಿದೆ ಅದು ಹೆಚ್ಚಾಯಿತು. ಯಾಕಂದ್ರೆ ಅವರು ಬರೀ ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಈ ಯುದ್ಧದ ಮೂಲಕ ಅವರು
ಸೈನ್ಯ ಎಷ್ಟು ಪ್ರಬಲವಾಗಿದೆ, ಅವರು ಎಷ್ಟು ಶಕ್ತಿ ಉಳ್ಳವರಾಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅದರಿಂದ ಈ ಯುದ್ಧದಿಂದ ಬ್ರಿಟಿಷರ ಕೀರ್ತಿ ಹೆಚ್ಚಾಯಿತು. ನಾಲ್ಕನೇದಾಗಿ, ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ಇದ್ದ ಪೈಪೋಟಿಯಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸೋದಕ್ಕೆ ಈ ಯುದ್ಧ ಸಹಾಯ ಮಾಡುತ್ತೆ. ಯಾಕಂದ್ರೆ ಯುರೋಪ್ನಲ್ಲಿ ನಡೆಯುತ್ತಿದ್ದಂತಹ 7 ವರ್ಷಗಳ ಯುದ್ಧ ಅಥವಾ 7 years of ವಾರ್, ಅದರಿಂದ ಪ್ರೇರಿತರಾದಂತಹ ಬ್ರಿಟಿಷರು ಫ್ರೆಂಚರನ್ನು ಹಲವು ಯುದ್ಧಗಳಲ್ಲಿ ಗೆಲ್ಲುವ ಮೂಲಕ ಮೇಲುಗೈ ಸಾಧಿಸ್ತಾ ಹೋಗ್ತಾರೆ. ದಕ್ಕನ್ನಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳಾಗಿದ್ದಂತಹ ಫ್ರೆಂಚರನ್ನ ಇವರು ಮೂಲೆ ಗುಂಪು ಮಾಡೋದಕ್ಕೆ ಈ ಪ್ಲಾಸಿ ಕದನ ನೆರವಾಯಿತು. ಯಾಕಂದ್ರೆ ಪ್ಲಾಸಿ ಕದನದಿಂದ ಅವರಿಗೆ ಸಿಕ್ಕಿದಂತಹ ಅಪಾರವಾದಂತಹ ಸಂಪತ್ತು ಹಾಗೂ ಸೇನೆಯ ವ್ಯವಸ್ಥೆ ಏನಿದೆ ಅದು ಫ್ರೆಂಚರ ವಿರುದ್ಧ ಯುದ್ಧಗಳಲ್ಲಿ ಗೆಲ್ಲೋದಕ್ಕೆ ಅವರಿಗೆ ಸಹಾಯ ಮಾಡಿತು. 5ನೇದಾಗಿ, ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಜಯಗಳಿಸಿದರಿಂದ ಬಂಗಾಳದಲ್ಲಿ ಅವರು ಪ್ರಬಲರಾಗ್ತಾರೆ. ಮುಂದೆ ಅವರು ಉತ್ತರ ಭಾರತವನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಅವರಿಗೆ ಇದು ನೆರವಾಯಿತು. ಯಾಕಂದ್ರೆ 1764ರಲ್ಲಿ ನಡೆದಂತಹ ಬಕ್ಸರ್ ಯುದ್ಧದಲ್ಲಿ ಅವರು ಆಲಂ ಶಾನನ್ನು ಸೋಲಿಸುವುದಕ್ಕೆ ಬಂಗಾಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ರಸ್ತೆಗಳು ಸರಿಯಾಗಿ ಇಲ್ಲದೇ ಇದ್ದಂತಹ ಆ ಕಾಲದಲ್ಲಿ ಇವರಿಗೆ ಓಡಾಡೋದಕ್ಕೆ ಈ ಬಂಗಾಳದ ಜಲಮಾರ್ಗಗಳು ಸಹಾಯ ಮಾಡಿತು. ಆದ್ದರಿಂದ ಅವರು ಮುಂದೆ ಯುದ್ಧಗಳಲ್ಲಿ ಭಾಗವಹಿಸಿ ಅದನ್ನ ಗೆಲ್ಲೋದಕ್ಕೆ ಬಂಗಾಳ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿತು. 6ನೇ ವಿಷಯ, ಬಂಗಾಳದಲ್ಲಿ ಮುಂದೆ ನಡೆದಂತಹ ಕ್ರಾಂತಿಗಳಿಗೆ ಈ ಒಂದು ಯುದ್ಧ ನಾಂದಿಯಾಯಿತು. ಯಾಕಂದ್ರೆ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನನ್ನ ಸೋಲಿಸಿ ಅವನ ಸ್ಥಾನಕ್ಕೆ ಮೀರ್ ಜಾಫರ್ನ ತರುವುದರ ಮೂಲಕ ಮೊದಲ ಬಂಗಾಳದ ಕ್ರಾಂತಿಯನ್ನ ಮಾಡಲಾಯಿತು. ನಂತರ ಮೀರ್ ಜಾಫರ್ನ ಸ್ಥಾನಕ್ಕೆ ಬ್ರಿಟಿಷರು ಮೀರ್ ಕಾಸಿಂನನ್ನ ತರ್ತಾರ. ಅದರ ಮೂಲಕ 2ನೇ ಬಂಗಾಳದ ಕ್ರಾಂತಿ ಮಾಡೋದಕ್ಕೂ ಸಹ ಈ ಪ್ಲಾಸಿ ಕದನ ನೆರವಾಗುತ್ತೆ. 7ನೇ ವಿಷಯ, ಈ ಪ್ಲಾಸಿ ಕದನದಲ್ಲಿ ಗೆದ್ದುದರಿಂದ ನವಾಬನ ಆಸ್ಥಾನದಲ್ಲಿ ಬ್ರಿಟಿಷರು ತಮ್ಮ ಪ್ರತಿನಿಧಿಯನ್ನು ಇಡುವುದಕ್ಕೆ ಹಕ್ಕು ದೊರೆಯುತ್ತೆ. ಆದ್ದರಿಂದ ಈ ನವಾಬರು ಬ್ರಿಟಿಷರ ಅಧೀನದಲ್ಲಿ ಆಳ್ವಿಕೆಯನ್ನ ಮಾಡಬೇಕಾಗುತ್ತೆ. ಇಷ್ಟು ಪ್ಲಾಸಿ ಕದನದಿಂದ ಉಂಟಾದಂತಹ ಪ್ರಮುಖವಾದಂತಹ ಪರಿಣಾಮಗಳು. ಮತ್ತೊಮ್ಮೆ ನಾವು ಅದನ್ನು ನೋಡೋದಾದ್ರೆ, ಮೊದಲನೇದಾಗಿ ಬ್ರಿಟಿಷರು ಬಂಗಾಳದಲ್ಲಿ ಪ್ರಬಲರಾಗ್ತಾರೆ. 2ನೇದಾಗಿ ಕಲ್ಕತ್ತಾ ಮುಂತಾದ ಪ್ರದೇಶಗಳು ಅವರಿಗೆ ಅಧೀನಕ್ಕೆ ಬರುತ್ತೆ ಮತ್ತು ವ್ಯಾಪಾರ ವೃದ್ಧಿ ಆಗುತ್ತೆ. 3ನೇದಾಗಿ ಬ್ರಿಟಿಷರ ಕೀರ್ತಿ ಹೆಚ್ಚಾಗುತ್ತೆ. 4ನೇದು ಫ್ರೆಂಚರನ್ನು ಸೋಲಿಸುವುದಕ್ಕೆ ಈ ಪ್ಲಾಸಿ ಕದನ ನೆರವಾಗುತ್ತೆ. 5ನೇದಾಗಿ ಉತ್ತರ ಭಾರತವನ್ನು ತಮ್ಮ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ನೆರವಾಗುತ್ತೆ. 6ನೇದಾಗಿ ಮುಂದೆ ನಡೆದಂತಹ ಬಂಗಾಳದ ಕ್ರಾಂತಿಗಳಿಗೆ ಇದು ನಾಂದಿಯಾಯಿತು. 7ನೇದಾಗಿ ಬ್ರಿಟಿಷರು ತಮ್ಮ ಪ್ರತಿನಿಧಿಯನ್ನ ನವಾಬನ ಆಸ್ಥಾನದಲ್ಲಿ ಇಡೋದಕ್ಕೆ ನೆರವಾಯಿತು. ಇದು ಈ ಪ್ಲಾಸಿ ಕದನದ ಪ್ರಮುಖವಾದಂತಹ ಪರಿಣಾಮಗಳು. ಬ್ರಿಟಿಷರ ಸಹಾಯದಿಂದ ಬಂಗಾಳದ ನವಾಬನಾದಂತಹ ಮೀರ್ ಜಾಫರ್ ಬ್ರಿಟಿಷ್ ಕಮಿಟಿ ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ನೀಡ್ತಾ ಇರ್ತಾರೆ. ಅದರಲ್ಲಿ ರಾಬರ್ಟ್ ಕ್ಲೈವ್ನ ಪಾಲು 3,34,000 ಪೌಂಡ್ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಅವನು ಅಪಾರವಾದ ಹಣವನ್ನ ಬ್ರಿಟಿಷರಿಗೆ ನೀಡ್ತಾ ಇದ್ದಿದ್ದರಿಂದ ಅವನ ಒಂದು ಆರ್ಥಿಕ ಸ್ಥಿತಿ ಏನಿದೆ ಅದು ದುರ್ಬಲವಾಗುತ್ತಾ ಹೋಗುತ್ತೆ. ಹಾಗೂ ಈ ಬ್ರಿಟಿಷರು ಹೇಳಿದ ಹಾಗೆ ಅವನು ಕೇಳಬೇಕಾಗ್ತಾ ಇರುತ್ತೆ. ಆದ್ದರಿಂದ ಅವನಿಗೆ ಬ್ರಿಟಿಷರ ಮೇಲೆ ನಿಧಾನವಾಗಿ ಅಸಮಾಧಾನ ಶುರು ಆಗುತ್ತೆ. ಡಚ್ಚರು ಸಹ ಬ್ರಿಟಿಷರ ಈ ಒಂದು ಪ್ರಾಬಲ್ಯತೆ ಏನಿದೆ ಅದನ್ನ ನೋಡಿ ಅಸೂಯೆ ಪಡ್ತಾ ಇರ್ತಾರ. ಇದನ್ನ ಅರ್ಥ ಮಾಡಿಕೊಂಡಂತಹ ಮೀರ್ ಜಾಫರ್ ಏನ್ ಮಾಡ್ತಾನಂದ್ರೆ ಡಚ್ಚರೊಂದಿಗೆ ಸೇರ್ಕೊಂಡು ಬ್ರಿಟಿಷರ ವಿರುದ್ಧ ಒಂದು ಸಂಚನ್ನ ಮಾಡ್ತಾ ಇರ್ತಾನ. ಈ ವಿಷಯ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ನಂತರ ಬ್ರಿಟಿಷರು ಹಾಗೂ ಡಚ್ಚರ ನಡುವೆ ಯುದ್ಧ ಆಗುತ್ತೆ. 1759 ನವೆಂಬರ್ 25ರಂದು ಚಿನ್ಸುರಾದಲ್ಲಿ ನಡೆದಂತಹ ಯುದ್ಧ, ಅದನ್ನ ಬ್ಯಾಟಲ್ ಆಫ್ ಚಿನ್ಸುರಾ ಅಂತ ಕರೀತಾರೆ. ಅದರಲ್ಲಿ ಬ್ರಿಟಿಷರ ಕರ್ನಲ್ ಆಗಿದ್ದಂತಹ ಫ್ರಾನ್ಸಿಸ್ ಫೋರ್ಟ್ ಡಚ್ಚರನ್ನು ಸುಲಭವಾಗಿ ಸೋಲಿಸ್ತಾನೆ. ಆ ಮೂಲಕ ಡಚ್ಚರು ಸಹ ಭಾರತದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆಯೋದಕ್ಕೆ ಆಗ್ಲಿಲ್ಲ. ಅವರು ಬರೀ ವ್ಯಾಪಾರಕ್ಕೆ ತಮ್ಮನ್ನು ತಾವು ಸೀಮಿತರನ್ನಾಗಿ ಮಾಡಿಕೊಂಡ್ರು. ಈ ರೀತಿ ಡಚ್ಚರನ್ನು ಸಹ ಮೂಲೆ ಗುಂಪು ಮಾಡಿದ್ರು ಬ್ರಿಟಿಷರು. 1760ರಲ್ಲಿ ರಾಬರ್ಟ್ ಕ್ಲೈವ್ ಭಾರತದಿಂದ ಇಂಗ್ಲೆಂಡ್ಗೆ ಮರಳ್ತಾನೆ. ಅವನ ನಂತರ ಅವನ ಸ್ಥಾನಕ್ಕೆ ಹ್ಯಾನ್ರಿ ವ್ಯಾನ್ಸಿಟಾಟ್ ಎಂಬುವನು ಬಂಗಾಳದ ಗವರ್ನರ್ ಆಗ್ತಾನೆ. ಅವನು ಮೀರ್ ಜಾಫರ್ನ ಒಂದು ಆರ್ಥಿಕ ಸ್ಥಿತಿ ಹಾಗೂ ಮೀರ್ ಜಾಫರ್ ಹಾಗೂ ಡಚ್ಚರು ಬ್ರಿಟಿಷರ ವಿರುದ್ಧ ಒಳಸಂಚು ಮಾಡ್ತಾ ಇರೋದು ಇವೆಲ್ಲವನ್ನ ತಿಳ್ಕೊಂಡು ಇನ್ನು ಮುಂದೆ ನಮಗೆ ಮೀರ್ ಜಾಫರ್ನಿಂದ ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಅವನು ಏನ್ ಮಾಡ್ತಾನಂದ್ರೆ ಮೀರ್ ಜಾಫರ್ನಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಹೇಳಿ ಅವನಿಗೆ ಒಂದು ಪೆನ್ಷನ್ ಅನ್ನು ನೀಡುವ ಮೂಲಕ
ಅವನ ಅಳಿಯನಾದಂತಹ ಮೀರ್ ಖಾಸಿಂ ಅವನನ್ನ ಬಂಗಾಳದ ನವಾಬನನ್ನಾಗಿ ಅವನು ನೇಮಿಸ್ತಾನ. ಮೀರ್ ಖಾಸಿಂ ಕೂಡ ಬ್ರಿಟಿಷರು ಹೇಳಿದಾಗೆ ನಡ್ಕೊಳ್ತಾ ಇರ್ತಾನೆ. ಆದರೆ ಒಂದು ಹಂತದಲ್ಲಿ ಅವನಿಗೂ ಬ್ರಿಟಿಷರಿಗೂ ಒಂದು ಘರ್ಷಣೆ ಉಂಟಾಗುತ್ತೆ. ಅದು ಮುಂದೆ ಬಕ್ಸರ್ ಕದನಕ್ಕೆ ದಾರಿ ಮಾಡಿಕೊಡುತ್ತೆ. ಇಷ್ಟು ಪ್ಲಾಸಿ ಕದನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.